ಘಟನೆಯಿಂದ ದೊಡ್ಡ ಕಲಾವಿದರು ಈ ತರದ ಘಟನೆಗಳು ಸಿಕ್ಕಾಕೊಂಡು ಜೈಲಿಗೆ ಹೋಗುವಂಥದ್ದೆಲ್ಲೂ ಕೂಡ ಇಂಡಸ್ಟ್ರಿ ವಿಚಾರಕ್ಕೆ ಹೋದಾಗ ಒಂದು ಮಾರಕ ಅಂತ ಅನ್ಸತ್ತೆ. ಅಂದ್ರೆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ನೋಡೋಂಥ ಜನಗಳು ಕಡಿಮೆ ಆಗ್ಬೋದು, ಜನರ ವಿಷನ್ ಬೇರೆ ಆಗ್ಬೋದು. ಕಲಾವಿದರುಗಳು ಕೂಡ ಈ ತರ ಜನಗಳು ಸಣ್ಣ ನಂತರನೇ ಇದ್ದಾರೆ, ಅವ್ರದೇ ದೊಡ್ಡ ವಿಷಯ ಅಲ್ಲ ಅನ್ನೋ ತರ ಬಿಡುತ್ತೆ. ಇದಕ್ಕೆ ಏನ್ ಹೇಳ್ತೀವಿ ಅಂತ ಈಗ ಒಂದು ವಿಷಯ ಹೇಳ್ಬಿಡ್ತೀನಿ. ಈ ಕಲಾವಿದರಲ್ಲಿ ಆಗೋದು ಇದೇನು ಹೊಸದಿನ ಅಲ್ಲ. ಎಷ್ಟೋ ಹಿಂದಿನಲ್ಲಿ, ತಮಿಳಲ್ಲಿ, ತೆಲುಗಲ್ಲೂ ಕೂಡ ನಡೆದಿದೆ. ಹಿಂದಿಲಿ ಸುನೀಲ್ ದತ್, ಗುರುದತ್ ಅಲ್ವಾ, ಎಲ್ಲ ಕೇಳಿದಿರಿ. ಕೆಲಸ ಸಂದರ್ಭಗಳಲ್ಲಿ ಏನಾಗುತ್ತೆ, ಏನು ಆಗಬಾರ್ದಾಗ ಅದು ಆಗೋಗ್ಬಿಡುತ್ತೆ. ಅದಾದ ಸ್ವಲ್ಪ ಎಚ್ಚೆತ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ. ಕಲಾವಿದರಾಗಲಿ, ನಿರ್ದೇಶಕರಾಗಲಿ, ನಿರ್ಮಾಪಕರಾಗಲಿ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಆದಮೇಲೆ ಅದು ಎಚ್ಚೆತ್ಕೊಂಡು ಬಾಳೋದು ಮುಖ್ಯ ಅಂತ ನನ್ನ ಅನಿಸಿಕೆ. ಈ ದೊಡ್ಡ ಹೀರೋಗಳು ಇಂಥ ವಿಷಯ ಪ್ರಕರಣಗಳು ಸಿಕ್ಕಾಕೊಂಡಾಗ ಅಥವಾ ಶಿಕ್ಷೆ ಆಗಲಿ ಆಗದೇ ಇರಲಿ ಪ್ರಕರಣಗಳು ಸಿಕ್ಕಾಕೊಂಡಾಗ ಒಂದು ಬ್ಯಾಡ್ ಇಮೇಜ್ ಬರುತ್ತೆ ಸರ್. ಹಾಗಾಗಿ ನಿರ್ಮಾಪಕರು ಅವ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರ ವಿಚಾರವಾಗಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಅನುಭವ ಪ್ರಕಾರ? ಮುಂದೆ ಅದು ಮುಂದೆ ನೋಡೋಣ, ಕಾದು ನೋಡೋಣ. ಈಗ ಮಗು ಹುಟ್ಟಿದೆ, ಮಗು ಹುಟ್ಟು ತೆಗೆದು ಗಂಡು ಮಗು ಹೆಣ್ಣು ಮಗು ಅಂತ ಹೇಳ್ತೀವಿ. ಮುಂದೆ ಹೇಗೆ ಬೆಳೀತೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಈ ತೊಂದರೆ ಆಗೋಗಿದೆ. ಆ ತೊಂದರೆಯಿಂದ ಬಂದ ಮೇಲೆ ಈಗ ಬುದ್ಧಿವಂತನಾಗಿದ್ದಾರೆ ಈಗ ಖಂಡಿತ. ಯಾಕೆಂದರೆ ಒಂದು ಸಾರಿ ಕಾಲು ಎಡುಬಿಡುತ್ತೆ, ಗಾಯ ಆಗುತ್ತೆ, ವಾಸಿ ಆಗೋರಿಗೆ ಸ್ವಲ್ಪ ನೋವು ತಿನ್ಬೇಕಾಗ್ತದೆ. ವಾಸಿ ಆದಮೇಲೆ ಎಚ್ಚೆತ್ಕೋಬೇಕಷ್ಟೇ, ಎಚ್ಚೆತ್ಕೊಂಡು ನಡ್ಕೊಂಡು ಹೋಗ್ಬೇಕಷ್ಟೇ. ಎಚ್ಚೆತ್ಕೊಳ್ಳೋದ್ರೆ ಕಷ್ಟ ಆಗ್ತದೆ. ನಂದೇ ಸರಿ ಅನ್ನೋಂಗಿಲ್ಲಲ್ಲ, ಎಚ್ಚೆತ್ಕೋಬೇಕು. ಎಚ್ಚೆತ್ಕೊತಾರೆ. ಈಗ ನಿಮಗೆಲ್ಲ ಗೊತ್ತಿದೆ, ನಾಡು ನೋಡಿ ಒಂದು ಲಿಂಗ ಆಗ್ಬೇಕಾದ್ರೆ ಸುಮ್ಮನೆ ಆಗುತ್ತಾ, ಎಷ್ಟು ತುಳಿ ಹೊಡಿತೀವಿ. ಹಾಗೆ ಏನು ಸರ್ ನೀವು ಹಿಂಗಂತೀರ, ಅದೇನು ಸರ್ ಗೊತ್ತಾಗಲ್ವ ಸರ್ ಅಂತ ನೀವು ಕೇಳ್ತೀವಿ. ಹೌದು, ಪ್ರತಿಯೊಬ್ಬರು ತಿಳ್ಕೋಬೇಕು. ಕೆಲವು ಸಾರಿ ಮಾರಕ್ಕೆ ಹೋಗ್ತದೆ, ಏನು ಮಾಡ್ತೀವಿ, ಅವ್ರ ಅಭ್ಯಾಸನೋ ಯಾರಿಂದ ಏನೋ ಆಗೋಗಿದೆ ಪರಿಸ್ಥಿತಿ. ಅದನ್ನು ಬಗೆಹರಿಸ್ಕೊಂಡು ಹೋಗ್ಬೇಕಷ್ಟೇ. ಹೇಗೆ ಬಗೆಹರಿಸೋದು? ನಾವು ಬಗೆಹರಿಸೋಕ್ಕಾಗುತ್ತಾ? ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದು ಕಾನೂನು ಮುಂದೆ ಏನು ಹೇಳ್ತೀವಿ ನೋಡೋಣ. ಈಗ 6 months ಏನು ಮಾತಾಡೋಕ್ಕಾಗಲ್ಲ ಅಂತ ನಮ್ಮ ವಕೀಲ ಸಾಹೇಬ್ರು ಹೇಳ್ತಾ ಇದ್ದಾರೆ. ಅದು ನಿಜಾನೇ. ಅದು ಮುಂದೆ ಏನಾಗುತ್ತೆ ನೋಡೋಣ, ಕಾದು ನೋಡೋಣ. ಇನ್ನು ಮುಂದೆ ಯಾರು ಒಳ್ಳೇದಾಗಲಿ ಅಂತ ಅವರು, ಆ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಅಷ್ಟು ಮಾತ್ರ ಹೇಳ್ತಾರೆ. ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ? ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರ ಹೆಂಡತಿಗಾಗಲಿ, ಅವ್ರ ಮಗ ಇದ್ದಾನೆ, ಒಳ್ಳೆ ಮಗ, ಒಳ್ಳೆ ಹುಡುಗ, ಅವ್ರ ದಿನಕರು ತಮ್ಮ, ಅವರೆಲ್ಲರೂ ಕೂಡ ಈಗ ನೋವೇ ತಾನೆ. ನಮ್ಮನೇಲಾದ್ರೂ ನೋವೇ, ನಿಮ್ಮನೇಲಾದ್ರೂ ನೋಡುವೆ, ಯಾರನ್ನಾದ್ರೂ ನೋವೇ. ಈ ನೋವನ್ನು ಬಗೆಹರಿಸೋ ಶಕ್ತಿನ ಭಗವಂತ ಕೊಡಲಿ, ಶ್ರೀನಿವಾಸ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ಮಾತ್ರ ಹೇಳ್ಬೋದು.